ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಚೇತನ್ ಚಾವಡಿ. ಇವತ್ತು ನಾನು ಒಬ್ಬ ಭಾರತದ ಫೇಮಸ್ ಗಾಯಕ ಬಗ್ಗೆ ಮಾತಾಡುತ್ತಿದ್ದೇನೆ. ಅವರ ವಾಯ್ಸು, ಅವರ ಕಂಠ, ಅವರು ಇಡೀ ಭಾರತಕ್ಕೆ ಫೇಮಸ್ಸು. ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಅವರೇ ನಮ್ಮ ಸೋನು ನಿಗಮ್ ಸರ್. ಅವರ ಎರಡನೇ ಮುಖ ಗೊತ್ತಾ? ಸೋನು ನಿಗಮ್ ಸರ್, ನಿನ್ನ ಬಾಯಿಗೆ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ಜನ್ಮ ತಗೊಂಡೋಗೋ ನಾಯಿಗೆ ಬಿಸಾಕು. ಏನು ಬೆಂಗಳೂರಲ್ಲಿ ಕನ್ನಡ ಸಂಗಾಡಿ ಅಂದರೆ ಅದಕ್ಕೆ ಜಮ್ಮು ಕಾಶ್ಮೀರಲ್ಲಿ ಶೂಟ್ ಮಾಡಿರೋದು ನಮಗೂ ಹೋಲಿಸ್ತೀಯಾ? ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ. ನಿನ್ನ ಯೋಗ್ಯತೆಗೆ ನಾಚಿಕೆ ಆಗಲ್ವಾ? ನಾನು ಏಕವಚನದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಏನು ಬೆಂಗಳೂರಲ್ಲಿ ಕನ್ನಡ ಸಂಗಾಡಿ ಅಂದರೆ ಜಮ್ಮು ಕಾಶ್ಮೀರಲ್ಲಿ ಶೂಟ್ ಮಾಡಿರೋದು ನಮಗೂ ಹೋಲಿಸ್ತೀಯಾ? ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ. ಕನ್ನಡಿಗರೇ, ಒಂದು ಸಾಂಗು ಕೊಡ್ಬೇಡಿ ಅವನಿಗೆ. ಇಂಥ ಮೋಸಗಾರ ಅಂತ ಗೊತ್ತಾ ನಿಮಗೆ? ಸಾರಿ ನಿಮಗೆಲ್ಲ ಗೊತ್ತಿರ್ಬೋದು. ಯಾವತ್ತು ಅವನ ಸಾಂಗ್ನ ಯಾವತ್ತು ಕೇಳಬೇಡಿ. ಅವನ ಸಾಂಗ್ ನಿಮ್ಮ ಮೊಬೈಲಲ್ಲಿದ್ದರೆ ಈಗಲೇ ಡಿಲೀಟ್ ಮಾಡಿ. ಅವನಿಗೆ ಒಂದು ಪ್ರೋಗ್ರಾಮು ಕೊಡಬಾರ್ದು, ಒಂದು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡೋಕ್ಕೆ ಕೊಡಬಾರ್ದು, ಸಾಂಗ್ ಆಡೋಕ್ಕೆ ಕೊಡಬಾರ್ದು. ಎಂಥ ಮೋಸಗಾರ. ಅವ್ನು ಸಿಕ್ಲಿ ನನ್ನ ಕೈಗೆ ಚಪ್ಪಲಿ ತಗೊಂಡೇ ಹೊಡಿಬೇಕು. ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತಾನೆ ಅವನು. ಕನ್ನಡ ಅಂದರೆ ಏನು ತಿಳ್ಕೊಬಿಟ್ಟಿದ್ಯಾ? ನನ್ನ ಕೈಗೆ ಏನಾರ ಸಿಕ್ಕು ಏನು ಮಾಡ್ತೀನಿ ಗೊತ್ತಾ? ಚಪ್ಪಲಿ ತಗೊಂಡು ಹೊಡಿತೀನಿ. ಮಾಡ್ಕೋಬೇಡಿ, ನಾನು ಚಿಕ್ಕವನು, ಈ ಥರ ಮಾತಾಡ್ತೀನಿ ಅಂತ. ನಾನು ದೊಡ್ಡವ್ರಿಗೆಲ್ಲ ಈ ಥರ ಮಾತಾಡಬಾರ್ದು ಅನಿಸುತ್ತೆ. ಆದರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ದಾನೆ, ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಈ ಥರ ಎಲ್ಲ ಮಾತಾಡೋದು. ದಯವಿಟ್ಟು ಎಲ್ಲರೂ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಂದಾಗೋಣ. ದೇಶ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸೋಣ. ಜೈ ಕನ್ನಡಾಂಬೆ, ಜೈ ಭಾರತ್ ಮಾತೆ. ನಮಸ್ಕಾರ.